ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. NTR ಅವ್ರದ್ದು ಕೊನೆಗೂ ದೇವರ ಟ್ರೈಲರ್ ಲಾಂಚ್ ಆಗೇ ಬಿಡ್ತು 5 ಗಂಟೆ 5 ನಿಮಿಷಕ್ಕೆ. ನಾನಂತೂ ತುಂಬ ಎಕ್ಸೈಟಿಂಗಾಗಿ ಕಾಯ್ತಿದ್ದೆ ಟ್ರೈಲರ್ಗೆ. ಯಾಕೆಂದರೆ 27 ನಾನು ಪಕ್ಕ ಹೋಗ್ತೀನಿ ಫಿಲಮಿಗೆ. ಟ್ರೈಲರ್ ನೋಡಿಲ್ಲ ಇನ್ನು. ಟ್ರೈಲರ್ ನೋಡದಿರಲಿ ಪಕ್ಕ ಹೋಗ್ತೀನಿ. ಯಾಕಂದರೆ ಕೊಟ್ಲ ಶಿವ ಅವ್ರದ್ದು ಲಾಸ್ಟು ಫ್ಲಾಪ್ ಶೋ ಆಗಿರೋದ್ರಿಂದ ನಾನಂತೂ ತುಂಬ ದೊಡ್ಡ ಮಟ್ಟದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ರೇಂಜಿಗೆ ಇಟ್ಟಿರ್ಬೋದು. ಆಮೇಲೆ ನಾನು ಟ್ರೈಲರ್ ನೋಡಾದ್ಮೇಲೆ ಪಕ್ಕ ಹೇಳ್ತೀನಿ ಫಿಲಮು ಯಾವ ರೇಂಜಿಗೆ ಇರ್ಬೋದು. ಏನು ಲೈಟಾಗಿ ಕಥೆನೂ ಬಿಡ್ಕೊಡ್ತೀನಿ ಫಿಲಮ್ದು. ಅದಾದಮೇಲೆ ಫಿಲಮು ಹಿಟ್ಟಾಗ್ಬೋದಾ ಲೈಟಾಗಿ ಫ್ಲಾಪ್ ಆಗ್ಬೋದಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬನ್ನಿ ಈಗ ಟ್ರೈಲರ್ ಸ್ಟಾರ್ಟ್ ಮಾಡೋಣ. ನೋಡೋಣ ಯಾವ ರೇಂಜಿಗೆ ಇರ್ಬೋದು. ನಾನಂತೂ ತುಂಬ ಎಕ್ಸೈಟಿಂಗಾಗಿ ಕಾಯ್ತಿದ್ದೀನಿ. ಅದು ಶಿಪ್ಸ್ ಎಲ್ಲ ತೋರ್ಸಾದ್ಮೇಲೆ ಒಂದು ರೇಂಜಿಗೆ ತುಂಬ ಎಕ್ಸೈಟಿಂಗಾಗಿ ಕಾಯ್ತಿದ್ದೀನಿ. ನೋಡೋಣ ಈಗ ಸ್ಟಾರ್ಟ್. ಜಾತಿ ಇಲ್ಲ, ಮತ ಇಲ್ಲ, ಭಯ ಇಲ್ಲವೇ ಇಲ್ಲ. ಧೈರ್ಯ ಬಿಟ್ಟು ಬೇರೇನು ಗೊತ್ತಿಲ್ಲದಿರೋ ಕಣ್ಣುಗಳಲ್ಲಿ ಮೊದಲನೇ ಸಲ ಭಯದ ಮೊರೆ ಆವರಿಸಿಕೊಂಡು ಯಾರು ಮಾಡಿದಿದ್ದಲ್ಲ ಸ್ವಾಮಿ. ರಕ್ತದಿಂದ ಸಮುದ್ರವೇ ಕೆಂಪಾದ ಕಥೆ ನಮ್ಮ ದೇವರನ ಕಥೆ. ಇನ್ನೂ ಒಂಚೂರು ಇಂಪ್ರೂವ್ ಆಗ್ಬೋದಾಗಿತ್ತು ಅಂತ ಅನಿಸ್ತಾ ಇದ್ದೀವಿ. ಮನುಷ್ಯನಿಗೆ ಬದುಕೋಷ್ಟು ಧೈರ್ಯ ಸಾಕು, ಕೊಲ್ಲೋಷ್ಟು ಬೇಕಿಲ್ಲ. ಇಲ್ಲ ಆಗಲ್ಲ ಅಂತ ನೀವು ಮತ್ತೆ ಆ ಧೈರ್ಯನ ಗುಂಟೆ ಹಾಕಿದ್ರೆ ಆ ಧೈರ್ಯನ ಕೊಲ್ಲೋ ಭಯ ಆಗ್ತೀನಿ. ನೀನಿರೋ ತನಕ ಈ ಬೆಳೆದಲ್ಲಿ ನಿನ್ನ ಮಾತೆ ದೇವರನ್ನ ಸಾಯಿಸಬೇಕು ಅಂದ್ರೆ ಸರಿಯಾದ ಸಮಯ ಮಾತ್ರ ಅಲ್ಲ, ಸರಿಯಾದ ಆಯುಧ ಕೂಡ ಸಿಗಬೇಕು. ಯಾವಾಗ ನೋಡಿದ್ರು ಹುಡುಗಾಟ ಪುಕ್ಕಲ್ತನ. ಅವನ ಜೊತೆ ಹೆಂಗೆ ಬಂದಿ ಕಡೆ ಯೋಚನೆ ಮಾಡ್ತಿದ್ಯಾ? ಹೇಗೆ ಏನ್ ಮಾತಾಡ್ತಾ ಇದ್ಯಾ? ಸಾಯಿಸ್ಬಿಡ್ತಾರೆ ನನ್ನ. ಅವನಿಗೆ ಅವ್ರ ಅಪ್ಪನ ರೂಪ ಬಂದಿದೆ, ಆದ್ರೆ ರಕ್ತ ಬಂದಿಲ್ವೇ? ಕೆಲ್ಸದ ಮೇಲೆ ಹೋದವನಾದ್ರೆ ಅದು ಮುಗಿದ ತಕ್ಷಣ ಬಂದಿರೋನು. ನಿನ್ನ ಮಗ ಪಾಡ ತೊಟ್ಟು ಹೋಗಿರೋನು. ದೇವರ ಸಮುದ್ರಕ್ಕೆ ಹೋಗಿ 2 ವರ್ಷ ಕಳೆದು ಹೋಯ್ತು. ಕಣ್ಮುಚ್ಚಿದ್ರು ತೆಗೆದ್ರು ಸಮುದ್ರದಲ್ಲಿ ನೋಡಿದೆ ಕಣ್ಮುಂದೆ ಬರ್ತಿದೆ. ಭಯನ ಮರೆತು ಯಾವನಾದ್ರೂ ತಪ್ಪು ಕೆಲಸ ಮಾಡಕ್ ಸಮುದ್ರಕ್ಕೆ ಇಳಿದ್ರೆ ಲಾಸ್ಟ್ ವಿಜುವಲ್ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತಂದರೆ ಅದು ಏನು ಶಾರ್ಕಿಂದ ಕೂತ್ಕೊಂಡು ಆ ರೇಂಜಿ ಎಗ್ರು ಬರೋದು ಸೀನ್ ನಿಜವಾಗ್ಲೂ ಅಷ್ಟೊಂದೇನೋ ಮೆಸ್ಪರೈಸಿಂಗ್ ಆಗಿ ಇರಲಿಲ್ಲ ಅಂತ ಅನಿಸ್ತು. ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋದೆ ಅದು ರಿಯಲ್ ಆಗಿ ಆಗೋದು ಇಲ್ಲ. ನಿಮಗೆ ಗೊತ್ತಿರೋದು ಫಿಲಮಲ್ಲಿ ಏನು ತೋರಿಸ್ತಾರೆ ಅದು ಪಕ್ಕ ಇರಲ್ಲ. ಇನ್ನೂ ಒಂಚೂರು ಇದು ವಿಜುವಲ್ಸ್ ಚೆನ್ನಾಗಿರ್ಬೋದಾಗಿತ್ತು ಲಾಸ್ಟ್ ಸೀನ್ ಮಾತ್ರ. ಆಮೇಲೆ ಇಲ್ಲಿ ಸ್ಟೋರಿ ವಿಚಾರಕ್ಕೆ ಬರೋದಾದರೆ ಯಾರ್ಯಾರಿಗೆ ಇಷ್ಟ ಇಲ್ಲ ನಾನು ಈಗಲೇ ಹೇಳ್ತಿದ್ದೀನಿ, ಪ್ಲೀಸ್ ಇಲ್ಲಿಗೆ ಎಂಡ್ ಮಾಡಿಬಿಡಿ. ನಿಮಗೆ ಸ್ಟೋರಿ ಕೇಳ್ಕೊಳೋಕೆ ಇಷ್ಟ ಇಲ್ಲ ಅಂತಂದರೆ ನನಗೆ ಲೈಟಾಗಿ ಹೇಳ್ತೀನಿ. ನಾನು ಪೂರ್ತಿ ಇನ್ಡೆಪ್ತ್ ಡೀಟೇಲಿಂಗ್ ಮಾತಾಡೋಕ್ಕೆ ಹೋಗಲ್ಲ. ಲೈಟಾಗಿ ಹಿಂಗಿರ್ಬೋದು ಅಂತ ಹೇಳ್ತೀನಿ. ಲೈಟಾಗಿ ಅಪ್ಪ ಮಗ ಈಗ ಡ್ಯುಯಲ್ ಶೇಡು NTR ಅವ್ರದ್ದು. ಅಪ್ಪ ಹೋಗಿ 2 ವರ್ಷ ಇದಕ್ಕೆ ಏನಪ್ಪ ನೀರಿಗೆ ಸಮುದ್ರಕ್ಕೆ ಹೋಗಿ 2 ವರ್ಷ ಆದರೂ ಬಂದಿರಲ್ಲ. ಅಲ್ಲೇನೋ ಸೀನ್ ಆಗ್ತಾ ಇರುತ್ತೆ ನನಗೆ ಗೊತ್ತಿರೋಂಗೆ, ಸ್ಮಗ್ಲಿಂಗೋ ಏನಾದ್ರು ಒಂದು ಆಗ್ತಾ ಇರುತ್ತೆ. ಅದಾದಮೇಲೆ ಅಲ್ಲಿ ಅಪ್ಪ ಚೆನ್ನಾಗಿ ಹೊಡೆದೋಡು ಚೆಚ್ಚಾಗ್ತಿದ್ರೆ ಇಲ್ಲಿ ಮಗ
ಮಗ ಅವರು ಅದೇ ಇವ್ರ ಜೊತೆ ವಿಲನ್ ಅವ್ರ ಜೊತೆ ಚೆಚ್ಚಾಡ್ತಾ ಇರ್ತಾರೆ. ಆದರೆ ಎಲ್ಲೇ ಆ್ಯಂಗ್ರಿನೆಸ್ ಅನ್ನೋದು ಇರಲ್ಲ, ಅಷ್ಟೊಂದು ತೊಗೊಂಬಂದಿರಲ್ಲ. ಯಾವ್ದಾದ್ರು ಒಂದು ಟೈಮಲ್ಲಿ ಸ್ಪಾರ್ಕ್ ಆಗಿಬಿಟ್ಟು ಸ್ಟಾರ್ಟ್ ಆಗುತ್ತೆ. ನನಗೆ ಗೊತ್ತಿರಂಗೆ ಸಹಿಸ್ಕೊಂಡು ಬಂದು ಒಂದು ಟೈಮಲ್ಲಿ ಸ್ಪಾರ್ಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ನನಗೆ ಗೊತ್ತಿರಂಗೆ ಫೈಟು ಅವ್ರ ಮಗ ಅವರು. ಅದ್ಬಿಟ್ಟು ಲಿಟ್ರಲಾಗಿ ಒಂದು ಲವ್ ಸ್ಟೋರಿ, ಆಮೇಲೆ ಒಂದು ವಿಲನ್ ಜೊತೆ ಒಂದು ಅದೇ ಆ್ಯಂಗ್ರಿನೆಸ್, ಅದು ಇದು ಲೈಟಾಗಿ ಒಂದು ಕತೆ ಇಷ್ಟು ಇರ್ಬೋದು ಅಂತ ಅನ್ನಿಸ್ತು. ಆದರೆ ಸಮುದ್ರದಲ್ಲಿ ಸ್ಮಗ್ಲಿಂಗ್ ಮಾಡ್ತಾವ್ರ, ಅದು ಏನು ಮಾಡ್ತಾರೋ ಅದ್ರ ಬಗ್ಗೆ ನಿಜವಾಗ್ಲೂ ನಂಗೆ ಕ್ಲಾರಿಟಿ ಇಲ್ಲ. ಇಷ್ಟಂತೂ ನಾನು ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಹಿಂಗೆ ಬಂತು, ಅಷ್ಟೇ ನಾನು ಹೇಳಕ್ಕೆ ಬಂದಿರೋದು. ಈಗ ವಿಜುವಲ್ಸ್ ಆಗಲಿ ಕ್ವಾಲಿಟಿ ಆಗಲಿ ಎಲ್ಲ ನಿಮಗೆ ಗೊತ್ತಿರೋದೆ. ನೀವು ಟ್ರೈಲರಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಇದು ಕಾಣಿಸ್ತಿದೆ, ತುಂಬ ಅಂದರೆ ಖರ್ಚು ಮಾಡಿದ್ದಾರೆ. ಎಲ್ಲೂ ನಮಗೆ ಅಷ್ಟೊಂದೇನು ಡಿಸಪಾಯಿಂಟ್ ಅಂತ ಆಗಲ್ಲ. ಎಷ್ಟು ಇದು ಖರ್ಚು ಮಾಡಿದ್ದಾರೆ ಅಂತ ಅಂದರೆ ನಿಮಗೆ ಟ್ರೈಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನಗೆ ಗೊತ್ತಿರೋಂಗೆ ಅಷ್ಟೊಂದೇನು ಡಿಸಪಾಯಿಂಟು ಆಗಲ್ಲ. ಎಡಿಟಿಂಗ್ ಪ್ಯಾಟ್ರನ್ ಆಗಲಿ, ಸಾಂಗು ನನಗೆ ಗೊತ್ತಿರೋಂಗೆ ಇನ್ನೂ ಇಂಪ್ರೂವ್ ಆಗಬೇಕಾಗಿತ್ತು. ನಾನು ನಿಮಗೆ ಗೊತ್ತಿರೋಂಗೆ ವೀಡಿಯೋದಲ್ಲೇ ಹೇಳಿದ್ದೀನಿ, BGM ಇಂಪ್ರೂವ್ ಆಗಬೇಕಾಗಿತ್ತು. ನಾನು ತುಂಬ ಅಂದರೆ ತುಂಬ ಎಕ್ಸೈಟಿಂಗಾಗಿ ಕಾಯ್ತಿದ್ದೆ BGM ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಆದರೆ ನೋಡಿದ್ರೆ ಮ್ಯಾಕ್ಸಲ್ಲೇ ಅವನ ಹೆವಿ ಚೆಚ್ಚಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಇನ್ನೂ ಅದ್ರದ್ದು ಇದು ಟ್ರೈಲರ್ ಬಂದಿಲ್ಲ. ನಾನು ಟೀಸರ್ ನೋಡ್ಬಿಟ್ಟು ಅಷ್ಟು ಎಕ್ಸೈಟಿಂಗ್ ಆಗಿದ್ದೀನಿ. ಅದು ಟ್ರೈಲರಲ್ಲಿ ಹೆಂಗೆ ಬರ್ತಂತ ಗೊತ್ತಿಲ್ಲ. ಆದರೆ ಇದ್ರದ್ದು ಸಾಂಗ್ ನಿಜವಾಗ್ಲೂ ಹೆವಿ ಎಕ್ಸೈಟಿಂಗ್ ಆಗಿ ಇತ್ತು. ಆದರೆ ಟ್ರೈಲರಲ್ಲಿ ನಿಜ BGM ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅನಿರುದ್ಧ್ ಅವರು ಡಿಸಪಾಯಿಂಟ್ ಮಾಡಿದ್ದಾರೆ ನನಗಂತೂ. ಸ್ಟೋರಿ ಒಂದು ರೇಂಜಿಗೆ ಓಕೆ ಅಂತ ಅನ್ನಿಸ್ತು. ನಾನು ತುಂಬ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಷ್ಟೊಂದು ರೀಚ್ ಆಗಿಲ್ಲ. ಆದರೆ ಕ್ವಾಲಿಟಿ ವೈಸ್ ಆಗಲಿ ಮಿಕ್ಕಿದೆಲ್ಲ ಓಕೆ. ಆದರೆ ಒಂದು ಪ್ಯಾನ್ ಇಂಡಿಯಾ ರೇಂಜಿಗೆ ಮಾಡ್ತಿದ್ರೆ ಅದು ಪಾರ್ಟ್ 2 ಲೆಕ್ಕದಲ್ಲಿ ಅದು ಸ್ಟೋರಿ ತುಂಬ ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ ಇರಲೇಬೇಕು, ಇಲ್ಲಾಂದರೆ ಟೇಕ್ ಆಫ್ ಆಗೋದು ತುಂಬ ಕಷ್ಟ. ಏನಾದ್ರು 5 ಸೀಕ್ವೆನ್ಸಸ್ಸು ಸಮುದ್ರದಲ್ಲಿ ನಡೆದ್ರೆ ಮಾತ್ರ ಅಲ್ಲೇ ಇರೋದು ಮೇನ್ ಸ್ಟೋರಿ, ಇಲ್ಲಾಂದರೆ ಫಿಲಮು ಅಷ್ಟು ರೀಚ್ ಆಗಲ್ಲ ಅಂತ ಅನಿಸುತ್ತೆ. ನನಗೆ ಗೊತ್ತಿರೋಂಗೆ ಫಿಲಮ್ ಎಡಿಟಿಂಗ್ ಪ್ಯಾಟ್ರನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ಅದು ಸ್ಟೋರಿ ಮೇಲೆ ಡಿಪೆಂಡೆಂಟ್ ಆಗಿದೆ ಈ ಮೂವಿ. ನನಗೆ ನೋಡಿ ಹಿಂಗೆ ಅನಿಸ್ತು. ನಿಮಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್.